ಯಮುನಾ ನದಿಯ ಉಪನದಿ ಸಸೂರ್ ಖಾದೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿದಿದೆ. ಇದರಿಂದ ಯುಪಿಯ ಪ್ರಯಾಗ್ರಾಜ್ನಲ್ಲಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಪ್ರಯಾಗ್ರಾಜ್ನ ಕರೇಲಾ ಭಾಗ್ ಏರಿಯಾದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಸ್ಥಳೀಯ ನಿವಾಸಿಗಳು ಸೊಂಟದೆತ್ತರದ ನೀರಿನಲ್ಲೇ ಮನೆಯಲ್ಲಿದ್ದ ವಸ್ತುಗಳನ್ನು ಬೇರೆಡೆಗೆ ಸಾಗಿಸಿದ್ದಾರೆ. ಕರೇಲಾ ಭಾಗ್ನ ರಸ್ತೆ ಜಲಾವೃತವಾಗಿದ್ದರಿಂದ ಜನರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆರಳಲು ದೋಣಿಯನ್ನೇ ಅವಲಂಬಿಸಬೇಕಾಗಿ ಬಂದಿದೆ. ಧರ್ಮಸ್ಥಳದಲ್ಲಿ ಇಂದಿನಿಂದ ಹೂತು ಹಾಕಲಾಗಿದೆ ಎನ್ನಲಾಗಿರುವ ಶವಗಳ ಅಸ್ಥಿಪಂಜರಗಳಿಗಾಗಿ ಉತ್ಖನನ ಕಾರ್ಯ ಪುನಾರಂಭವಾಗಲಿದೆ. ಮಾಸ್ಕ್ ಮ್ಯಾನ್ ದೂರುದಾರ ಗುರುತು ಹಾಕಿದ 13 ಸ್ಥಳಗಳ ಪೈಕಿ 10 ಸ್ಥಳಗಳಲ್ಲಿ ಈಗಾಗಲೇ ಅಗೆಯಲಾಗಿದೆ. ಧರ್ಮಸ್ಥಳದಲ್ಲಿ ಶವ ಹೂತು ಹಾಕಿದ್ದೇನೆಂದು ದೂರುದಾರ ಆರೋಪಿಸಿದ್ದ ಹಿನ್ನೆಲೆ ಇಂದಿನಿಂದ ಉಳಿದ 3 ಸ್ಥಳಗಳಲ್ಲಿ ಅಸ್ಥಿಪಂಜರಗಳಿಗಾಗಿ ಶೋಧ ನಡೆಯಲಿದೆ. ಈವರೆಗೆ 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದ್ದು ಉಳಿದ 9 ಪಾಯಿಂಟ್ನಲ್ಲಿ ಯಾವುದೇ ಕುರುಹು ಪತ್ತೆಯಾಗಿಲ್ಲ ಎನ್ನಲಾಗಿದೆ. ಇಂದಿನಿಂದ 11, 12, 13ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಯಲಿದೆ. ಒಟ್ಟು 13 ಕಡೆ ಶವ ಹೂತಿದ್ದಾಗಿ ಮಾಸ್ಕ್ ಮ್ಯಾನ್ ಗುರುತು ಮಾಡಿದ್ದ. ಮಂಗಳೂರಿನ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮತ್ತೊಬ್ಬ ದೂರುದಾರ ಭೇಟಿ ನೀಡಿ ಸ್ಫೋಟಕ ಮಾಹಿತಿ ನೀಡಿದ್ದಾನೆ. 15 ವರ್ಷದ ಹಿಂದೆ ಒಂದು ಬಾಲಕಿಯ ಶವವನ್ನ ಅನುಮಾನಾಸ್ಪದವಾಗಿ ಹೂತು ಹಾಕಿದ್ದಾರೆ. ಪೊಲೀಸ್ ಪ್ರಕರಣವನ್ನು ದಾಖಲು ಮಾಡದೆ ಕಾನೂನಿನ ಪ್ರಕ್ರಿಯೆ ಮಾಡದೆ ಹೂತು ಹಾಕಿದ್ದಾರೆ. ಅದಕ್ಕೆ ನಾನು ಪ್ರತ್ಯಕ್ಷದರ್ಶಿಯಾಗಿದ್ದೇನೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಇಚ್ಲಾಂಪಾಡಿಯ ನಿವಾಸಿ ಆಗಿರುವ ದೂರುದಾರ ಜಯನ್ನ ತಿಳಿಸಿದ್ದಾರೆ. ಮಾಹಿತಿ ಪಡೆದ ಎಸ್ಐಟಿ ಅಧಿಕಾರಿಗಳು ಸೋಮವಾರ ಬರುವಂತೆ ಸೂಚಿಸಿದ್ದಾರೆ. ಎಫ್ಐಆರ್ ಆಗುವ ಸಾಧ್ಯತೆ ಇಲ್ಲ. ಎಫ್ಐಆರ್ ಮಾಡಲೇಬೇಕು ಸರ್. ಅದು ಮಾಡಿ ಅದನ್ನು ತೇಯಿಸಿ ಯಾರ್ದು ಆಸ್ತಿ ಪಂಜರ ಹುಡುಕಿ ಅವರಿಗೆ ತಲುಪಿಸೋ ಕೆಲಸವನ್ನು ಮಾಡಬೇಕು ಸರ್. ನಾನು ಅವತ್ತೇ ಹೇಳಿದ್ದೀನಿ, ಯಾವುದರ ಒಂದು ಉನ್ನತ ತನಿಖಾಧಿಕಾರಿ ಬಂದರೆ ಇಲ್ಲ ಒಂದು ಒಳ್ಳೆಯ ಅಧಿಕಾರಿ ಬಂದರೆ ನಾನು ಕೊಡ್ತೀನಿ ಅಂತ ಹೇಳಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹುತ್ತಿದ್ದಾಗಿ ತಪ್ಪೊಪ್ಪಿಗೆ ಪ್ರಕರಣದಲ್ಲಿ ಭಾನುವಾರ ಯಾವುದೇ ಉತ್ಖನನ ಕಾರ್ಯ ನಡೆದಿಲ್ಲ. ಸೋಮವಾರ ಅಸ್ಥಿಪಂಜರ ಶೋಧ ಕಾರ್ಯ ಮುಂದುವರಿಯಲಿದೆ. ಇದರ ನಡುವೆ ತನಿಖೆ ಮುಂದುವರಿಸುವ ಎಸ್ಐಟಿ ಅಧಿಕಾರಿಗಳು ಕಲ್ಲೇರಿ ಪ್ರದೇಶದ ಸುತ್ತಮುತ್ತ ಮಾಹಿತಿ ಕಲೆ ಹಾಕಲು ಮಫ್ತಿಯಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ಮತ್ತೊಂದೆಡೆ ಅಸ್ಥಿಪಂಜರ ಶೋಧ ಕಾರ್ಯಾಚರಣೆಯಲ್ಲಿ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ತಂತ್ರಾಂಶ ಬಳಕೆಗೆ ಅವಕಾಶ ಕೋರಿ ಅನಾಮಿಕ ಸಾಕ್ಷಿದಾರನ ಪರ ವಕೀಲರು ಮನವಿ ಮಾಡಿದ್ದಾರೆ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದು, ಅಪರಾಧವಾಗಿದೆ ಅಂತ ತನಿಖೆ ಮುಗಿಯುವ ಮುನ್ನವೇ ಬಿಂಬಿಸುವುದು ಸರಿಯಲ್ಲ ಎಂದಿದ್ದಾರೆ. ಮತ್ತೊಂದೆಡೆ ಧರ್ಮಸ್ಥಳ ಶವಹೂತ ಪ್ರಕರಣದ ವಿಚಾರದಲ್ಲಿ ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ಆರಾಧನೆ ಮಾಡತಕ್ಕಂತ ಸ್ಥಳದಲ್ಲಿ ಇರೋ ಆತಂಕವನ್ನ ತನಿಖೆ ಮೂಲಕ ಹೋಗಲಾಡಿಸಬೇಕು ಅಂತ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಆಗ್ರಹಿಸಿದ್ದಾರೆ. ಐಷಾರಾಮಿ ಮನೆ, ಸರ್ಕಾರಿ ಬಂಗಲೆ, ಕೋಟಿ ಕೋಟಿ ಬೆಲೆಯ ಕಾರಲ್ಲಿ ಓಡಾಟ, ಕಾಲಿಟ್ಟಲೆಲ್ಲ ಬೆಂಬಲಿಗರು, ಜೈಕಾರ, ಹೂವಿನ ಹಾರ. ಬೆಂಗಳೂರಿಂದ ದೆಹಲಿ ಸಂಸತ್ ಭವನದವರೆಗೆ ರಾಯಲ್ ಜೀವನ. ಇಂಥ ಜಗತ್ತಿನಲ್ಲಿದ್ದ ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ಇಡೀ ಬದುಕೆ ಈಗ ಬುಡಮೇಲಾಗಿದೆ. ಮೈಸೂರು ಜಿಲ್ಲೆ ಕೆಆರ್ ನಗರ ಮಹಿಳೆಯ ಅತ್ಯಾಚಾರ ಪ್ರಕರಣದಲ್ಲಿ ಜೀವನ ಪರ್ಯಂತ ಜೈಲು ಶಿಕ್ಷೆಗೆ ಒಳಗಾಗಿರುವ ಪ್ರಜ್ವಲ್ ರೇವಣ್ಣ ಈಗ ಸಜಾಬಂದಿ ಕೈದಿಯಾಗಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪ್ರಜ್ವಲ್ ರೇವಣ್ಣನಿಗೆ ಜೈಲಧಿಕಾರಿಗಳು ಕೈದಿ ನಂಬರ್ 15528 ಸಂಖ್ಯೆಯನ್ನು ನೀಡಿದ್ದಾರೆ. ಇಷ್ಟು ದಿನ ವಿಚಾರಣಾಧೀನ ಬಂಧಿಯಾಗಿದ್ದ ಪ್ರಜ್ವಲ್ ಈಗ ಸಜಾಬಂದಿಯಾಗಿದ್ದಾರೆ. ಅಪರಾಧಿ ಅಂತ ಕೋರ್ಟ್ ತೀರ್ಪಿನ ಬಳಿಕ ಅಸಲಿ ಸೆರೆವಾಸ ಶುರುವಾಗಿದೆ. ಸಜಾಬಂದಿಯಾದ ಪ್ರಜ್ವಲ್ ಮೊದಲ ದಿನ ಊಟ ನಿದ್ದೆ ಬಿಟ್ಟು ಮೌನಕ್ಕೆ ಶರಣಾಗಿದ್ದಾರೆ. ಇನ್ಮೇಲೆ ಪ್ರಜ್ವಲ್ ರೇವಣ್ಣ ಜೀವನ ಶೈಲಿ ಸಂಪೂರ್ಣವಾಗಿ ಬದಲಾಗಲಿದೆ. ಸಜಾಬಂದಿ ಕೈದಿಗಳ ನಿಯಮವನ್ನ ಪಾಲಿಸಲೇಬೇಕಿದೆ. ಜೈಲಿನೊಳಗಡೆ ನಿತ್ಯ 8 ಗಂಟೆ ಕೆಲಸ ಮಾಡಬೇಕು. ಬೇಕರಿ, ಗಾರ್ಡನ್, ಹೈನುಗಾರಿಕೆ, ತರಕಾರಿ ಬೆಳೆಯುವುದು, ಕರಕುಶಲ ವಸ್ತು, ಮರಗೆಲಸ ಸೇರಿದಂತೆ ಯಾವುದಾದ್ರೂ ಒಂದು ಕೆಲಸವನ್ನ ಆಯ್ಕೆ ಮಾಡಿಕೊಳ್ಬೇಕು. ಆಯ್ಕೆ ಮಾಡಿಕೊಂಡ ಕೆಲಸಕ್ಕೆ ತಕ್ಕಂತೆ ಪ್ರಜ್ವಲ್ಗೆ ಸಂಬಳ ಸಿಗಲಿದೆ. ಮನೆ ಕೆಲಸದ ಮಹಿಳೆಯನ್ನ ಅತ್ಯಾಚಾರ ಮಾಡಿ ಜೀವನ ಪರ್ಯಂತ ಶಿಕ್ಷೆಗೊಳಗಾದ ಪ್ರಜ್ವಲ್ ರೇವಣ್ಣ ವಿಚಾರ ಇಡೀ ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಆಘಾತ ನೀಡಿದೆ. ರಾಜಕೀಯವಾಗಿ ಬೆಳೆಯುತ್ತಾನೆ ಅಂತ ನಿರೀಕ್ಷೆ ಇಟ್ಟುಕೊಂಡಿದ್ದ ಕುಟುಂಬಕ್ಕೆ ಶಾಕ್ ಆಗಿದ್ದು, ಕೋರ್ಟ್ ಆದೇಶದಿಂದ ಆಘಾತಕ್ಕೊಳಗಾಗಿದ್ದಾರೆ. ರೇವಣ್ಣ ಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಕಾನೂನು ಹೋರಾಟದಲ್ಲಿ ಈಗಾಗಲೇ ಸಾಕಷ್ಟು ಎಡವಟ್ಟುಗಳಿಂದ ಹಿನ್ನಡೆಯಾಗಿದೆ.
ಈ ಬಗ್ಗೆ ಆಪ್ತರ ಬಳಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಹೈಕೋರ್ಟ್ ಮೆಟ್ಟಿಲೇರುವ ಬಗ್ಗೆ ನುರಿತ ಕಾನೂನು ತಜ್ಞರ ಸಲಹೆ ಪಡೆಯಲು ಮುಂದಾದ ಎಚ್.ಡಿ. ರೇವಣ್ಣ ಮುಂದೆ ಸಮರ್ಪಕ ಕಾನೂನು ಹೋರಾಟ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಸದ್ಯ ಶಾಕ್ನಲ್ಲಿರುವ ರೇವಣ್ಣ ಶಿಕ್ಷೆ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ. ಇನ್ನೊಂದೆಡೆ ಯಾರೇ ಆದ್ರೂ ಕೋರ್ಟ್ ತೀರ್ಪಿಗೆ ತಲೆಬಾಗಲೇಬೇಕಾಗುತ್ತೆ ಅಂತ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಮಹಿಳೆಯ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಶಿಕ್ಷೆಯನ್ನ ಪ್ರಕಟಿಸಿದ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪಿನಲ್ಲಿ ಸಂಸ್ಕೃತ ಶ್ಲೋಕದ ಬಗ್ಗೆ ಉಲ್ಲೇಖಿಸಿದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಯತ್ರೈತಾಸ್ತುನ ಪೂಜ್ಯಂತೆ ಸರ್ವಾಸ್ತತ್ರ ಫಲಃ ಕ್ರಿಯಾ. ಕೋರ್ಟ್ ತೀರ್ಪಿನ ಪ್ರತಿಯ ಮೊದಲ ಸಾಲಿನಲ್ಲಿ ಶ್ಲೋಕ ಉಲ್ಲೇಖವಾಗಿದೆ. ಮಹಿಳೆಯರನ್ನ ಎಲ್ಲಿ ಪೂಜಿಸಲಾಗುತ್ತದೆಯೋ ಅಲ್ಲಿ ದೈವತ್ವ ನೆಲೆಸುತ್ತದೆ. ಇದು ಭಾರತೀಯ ಸಮಾಜದ ಸಾಮಾಜಿಕ ರಚನೆಯ ಮೂಲ. 2024ರಲ್ಲಿ ಮಹಿಳೆಯರ ಅಶ್ಲೀಲ ಫೋಟೋಗಳು ವೈರಲ್ ಆಗಿದ್ದವು. ಅಶ್ಲೀಲ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದವು. ಪೆನ್ ಡ್ರೈವ್ ಮೂಲಕ ಅಶ್ಲೀಲ ವಿಡಿಯೋಗಳನ್ನ ಹಂಚುವ ಮೂಲಕ ಸಮಾಜದಲ್ಲಿ ಭಯ ಸೃಷ್ಟಿಸಿ ವಿನಾಶ ಉಂಟು ಮಾಡುವಂತಿತ್ತು. ಇದು ಸರ್ಕಾರ ವಿಶೇಷ ತನಿಖಾ ತಂಡ ರಚಿಸಲು ಕಾರಣವಾಯಿತು. ಎಸ್ಐಟಿ ರಚನೆಯ ನಂತರ ಹಲವಾರು ದೂರುಗಳು ದಾಖಲಾಗಿವೆ. ಅಂತಹ ಒಂದು ಸಂತ್ರಸ್ತೆ ದೂರು ಪ್ರಸ್ತುತ ವಿಚಾರಣೆಯಲ್ಲಿದೆ. ಹೀಗಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪಿನಲ್ಲಿ ಉಲ್ಲೇಖಿಸಲಾಗಿದೆ. ಅತ್ಯಾಚಾರ ಪ್ರಕರಣದಲ್ಲಿ ವೈರಲ್ ಆದ ವಿಡಿಯೋದಲ್ಲಿ ಇದು ಪ್ರಜ್ವಲ್ ರೇವಣ್ಣನದ್ದೇ ಅನ್ನೋದು ಗುರುತಿಸೋದಕ್ಕೆ ಪ್ರಜ್ವಲ್ ಮುಖವೇ ಕಾಣೋದಿಲ್ಲ. ಆದ್ರೂ ವಿಡಿಯೋದಲ್ಲಿರೋದು ಪ್ರಜ್ವಲ್ ರೇವಣ್ಣನೇ ಅನ್ನೋದು ಪತ್ತೆಯಾಗಿದ್ದು ಭಾರತದಲ್ಲಿ ಪ್ರಥಮ ಬಾರಿ ಬಳಸಲಾದ ಟರ್ಕಿ ತಂತ್ರಜ್ಞಾನದಿಂದ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ಗೆ ಜೀವನ ಪರ್ಯಂತ ಶಿಕ್ಷೆ ಆಗಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಅಂತ ಸಂಸದ ಬೊಮ್ಮಾಯಿ ಹೇಳಿದ್ದಾರೆ. ಇನ್ನು ಪ್ರಜ್ವಲ್ ಜೀವಿತಾವಧಿ ಶಿಕ್ಷೆಯಿಂದ ಬಿಜೆಪಿಗೆ ಮುಜುಗರವಾಗಿಲ್ಲ ಅಂತ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಸಂಸದನಾಗಿದ್ದ ಅವಧಿಯಲ್ಲಿ ನೀಡಲಾಗಿದ್ದ ಸಂಸದರ ನಿವಾಸದ ಬಂಗಲೆ ಇದೀಗ ಪಾಳು ಬಿದ್ದ ಬಂಗಲೆಯಾಗಿದೆ. ಹಾಸನದ ಜಿಲ್ಲಾ ಆಸ್ಪತ್ರೆ ಎದುರು ಇರುವ ಸರ್ಕಾರದ ಕಟ್ಟಡ ಮಾಜಿ ಪ್ರಧಾನಿಗಳ ವಿಶ್ರಾಂತಿ ಗೃಹವಾಗಿತ್ತು. ಇದೇ ಕಟ್ಟಡವನ್ನ ಸಂಸದರ ನಿವಾಸವಾಗಿ ಪ್ರಜ್ವಲ್ ಬಳಸಿಕೊಂಡಿದ್ದ. ಇದೇ ಸಂಸದರ ನಿವಾಸದಲ್ಲೇ ಅಪರಾಧಿ ಪ್ರಜ್ವಲ್ ಹಲವು ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿರುವ ಆರೋಪ ಇದೆ. ಈ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ತನಿಖೆ ಆರಂಭವಾಗ್ತಾ ಇದ್ದಂತೆ ಕಟ್ಟಡವನ್ನ ಸೀಸ್ ಮಾಡಲಾಗಿದೆ. ಹೀಗಾಗಿ ವಸತಿ ಗೃಹ ಸಂಪೂರ್ಣ ಪಾಳು ಬಿದ್ದಿದೆ. ಪ್ರಜ್ವಲ್ಗೆ ಜೀವನ ಪರ್ಯಂತ ಜೈಲು ಶಿಕ್ಷೆಯಾಗಿದೆ. ಆದರೆ ಇದು ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಆಗಿರುವ ಶಿಕ್ಷೆ ಮಾತ್ರ. ಪ್ರಜ್ವಲ್ ರೇವಣ್ಣ ಹಾಗೂ ಅಶ್ಲೀಲ ವಿಡಿಯೋ ಪೆನ್ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಇನ್ನೂ ಹಲವು ಪ್ರಕರಣಗಳು ದಾಖಲಾಗಿವೆ. ಕೇಸ್ ನಂಬರ್ 1 ಅತ್ಯಾಚಾರ. ಬೆಂಗಳೂರಿನ ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ 5/5/2024ರಂದು ಅತ್ಯಾಚಾರ ಕೇಸ್ ದಾಖಲಾಗಿತ್ತು. ಪ್ರಜ್ವಲ್ ರೇವಣ್ಣ ಈ ಪ್ರಕರಣದ ಆರೋಪಿಯಾಗಿದ್ದು 9/9/2024ರಂದು 121 ಸಾಕ್ಷ್ಯಗಳನ್ನು ಒಳಗೊಂಡ 1810 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು. ಇದೇ ಪ್ರಕರಣದ ತೀರ್ಪು ಪ್ರಕಟವಾಗಿದ್ದು ಜೀವನ ಪರ್ಯಂತ ಜೈಲು ಶಿಕ್ಷೆಯಾಗಿದೆ. ಇನ್ನು ಕೇಸ್ ನಂಬರ್ 2 ಅತ್ಯಾಚಾರ. ಬೆಂಗಳೂರಿನ ಸಿಐಡಿ ಪೊಲೀಸ್ ಠಾಣೆಯಲ್ಲಿ 1/5/2024ರಂದು ಈ ಅತ್ಯಾಚಾರ ಕೇಸ್ ದಾಖಲಾಗಿದ್ದು ಪ್ರಜ್ವಲ್ ರೇವಣ್ಣ ಆರೋಪಿಯಾಗಿದ್ದಾನೆ. ಈ ಪ್ರಕರಣದಲ್ಲಿ 13/9/2024ರಂದು 126 ಸಾಕ್ಷಿಗಳೊಂದಿಗೆ 1690 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಕೇಸ್ ನಂಬರ್ 3 ಲೈಂಗಿಕ ದೌರ್ಜನ್ಯ. ಹೊಳೆನರಸೀಪುರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ 28/8/2024ರಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದ್ದು ಪ್ರಜ್ವಲ್ ರೇವಣ್ಣ ಮತ್ತು ಎಚ್.ಡಿ. ರೇವಣ್ಣ ಆರೋಪಿಗಳಾಗಿದ್ದಾರೆ. 22/8/2024ರಂದು ಈ ಪ್ರಕರಣದ 153 ಸಾಕ್ಷಿಗಳೊಂದಿಗೆ 2360 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇನ್ನು ಕೇಸ್ ನಂಬರ್ 4 ಲೈಂಗಿಕ ದೌರ್ಜನ್ಯ ಪ್ರಕರಣ. ಬೆಂಗಳೂರಿನ ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ 10/6/2024ರಂದು ದಾಖಲಾಗಿದ್ದು ಪ್ರಜ್ವಲ್ ಆರೋಪಿಯಾಗಿದ್ದಾನೆ. 1/3/2024ರಂದು 74 ಸಾಕ್ಷಿಗಳ ಜೊತೆ 681 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಜೊತೆಗೆ ಕೇಸ್ ನಂಬರ್ 5 ಕಿಡ್ನಾಪ್ ಪ್ರಕರಣ. ಮೈಸೂರು ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ 2/5/2024ರಂದು ದಾಖಲಾಗಿತ್ತು. ಎಚ್.ಡಿ. ರೇವಣ್ಣ, ಭವಾನಿ ರೇವಣ್ಣ ಸೇರಿ 9 ಮಂದಿ ಆರೋಪಿಗಳಾಗಿದ್ದು 18/7/2024ರಂದು 133 ಸಾಕ್ಷಿಗಳೊಂದಿಗೆ 2339 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇನ್ನು ಕೇಸ್ ನಂಬರ್ 6 ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣದ ಹಾಸನದ ಸೈಬರ್ ಪೊಲೀಸ್ ಠಾಣೆಯಲ್ಲಿ 23/4/2024ರಂದು ದಾಖಲಾಗಿದ್ದು ನವೀನ್ ಗೌಡ ಮತ್ತು ಇತರರು ಆರೋಪಿಗಳಾಗಿದ್ದಾರೆ. ಮುಂದಿನ 15ರಿಂದ 20 ದಿನದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ.